ಗೋಕಾಕ್ ಫಾಲ್ಸ್ ಕೆಳಗಡೆ ಇರುವಂತ ಈ ಒಂದ್ ರಹಸ್ಯ ಮಾರ್ಗ ಅದೆಷ್ಟೋ ಜನಕ್ಕ ಗೊತ್ತ ಇಲ್ಲ ನೋಡ್ರಿ. ಈ ರಹಸ್ಯ ಮಾರ್ಗದ ಬೆನ್ನಹತ್ತೆ ಬನಟ್ಟಿಯಿಂದ ಗೋಕಾಕ್ ನಾವು ಪ್ರಯಾಣ ಬೆಳೆಸಿದೀವ್ರಿ. ಮನ್ಯಾಗ ಕೂತ್ ಮಾನಸಿಕ ಆದವಂಗ ಇಲ್ಲಿ ಬಂದ್ರ ಬೆಸ್ಟ್ ನೋಡ್ರಿ. ಮಸ್ತ್ ಪೈಕಿ ಎಂಜಾಯ್ಮೆಂಟ್ ಆಕತಿ, ಹಂಗ ಮನ್ಸಿಗೆ ಸಂತೋಷನು ಸಿಗ್ತೈತಿ. ಈ ಫಾಲ್ಸಿನ ಕಡೆ ಪ್ರಯಾಣ ಬೆಳೆಸಿದ ನಮಗ ಕೆಲವೊಂದಿಷ್ಟು ಜರಿ ಜಲಪಾತಗಳು ನೋಡಾಕ್ ಸಿಕ್ಕೂರಿ. ಫಾಲ್ಸಿಗೆ ಎಂಟರ್ ಆದ್ಮೇಲೆ ಇಲ್ಲಿ ಕೆಲವೊಂದಿಷ್ಟು ಜನ ಬಿದ್ದು ಸತ್ತಾರನು ಮಾತು ಕೇಳಿ ಬಂದೂರಿ. ಇಲ್ಲಿ ಸಾಯಕ್ ಬರೋರಿಗೆ ನಂದೊಂದ್ ಕಿವಿ ಮಾತ್ರಿ, ಮನಸ್ಸಿಗೆ ಬೇಸರ ಆದ್ರ ಇಲ್ಲಿ ಬಂದ್ ನೆಮ್ಮದಿ ತಗೋಬೇಕು ಹೊರತು ಶಾಶ್ವತ ನೆಮ್ಮದಿ ಅಲ್ಲ. ಇನ್ನ ಈ ರಹಸ್ಯ ಮಾರ್ಗದ ಬಗ್ಗೆ ಮಾತಾಡೋದಾದ್ರ ಫಾಲ್ಸಿನಿಂದ ಸ್ವಲ್ಪ ದೂರ ಈ ಮಾರ್ಗ ಐತಿ. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಅಂದ್ರ ಅನೈತಿಕ ಚಟುವಟಿಕೆ ನಡ್ಯಾಕತನ ಈ ಮಾರ್ಗವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗೈತಿ. ಈ ಮಾರ್ಗದ ಬೆನ್ನ ಹತ್ತಿ ಹೊಂಟಾವಂಗ ನೋಡಾಕ್ ಸಿಕ್ಕಿದ್ದು ಗೋಕಾಕ್ನ ವಿದ್ಯುತ್ ಉತ್ಪಾದನಾ ಘಟಕ. ಇದು ಕೇವಲ ಕರ್ನಾಟಕ ಅಷ್ಟ ಅಲ್ದ ಏಷ್ಯಾದ ವಿದ್ಯುತ್ ಘಟಕಗಳಲ್ಲಿ ಈ ಹೆಸರು ಕೇಳಿ ಬರ್ತೈತ್ರಿ. ಇಲ್ಲಿ ತಯಾರಾದಂತ ವಿದ್ಯುತ್ ಎಲ್ಲಿ ಹೋಗತಿ ಮತ್ತ ಅದರ ಇತಿಹಾಸ ಎಂತದನ್ನೋದನ್ನ ತಿಳ್ಕೊಬೇಕಾರ ಪಾರ್ಟ್ 2 ಗಾಗಿ ವೇಟ್ ಮಾಡಬೇಕ್ರಿ. ಪಾರ್ಟ್ 2 ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೈತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನ್ರಿ. ದೂದ್ ಸಾಗರ್ ಹೋಗುನು ಅನ್ನೋ ನಿಮ್ ದೋಸ್ತಕ್ ಶೇರ್ ಮಾಡಿ ಹೇಳ್ರಿ, ನಮ್ಮ ಗೋಕಾಕ್ನು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ.